ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬೇಸಿಕ್ ಸರ್ವೇಯಿಂಗ್ ಸಬ್ಜೆಕ್ಟ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಪಾಸ್ ಹೇಗೆ ಮಾಡ್ಕೋಬೇಕು ಮತ್ತು ಸ್ಕೋರ್ ಹೇಗೆ ಮಾಡ್ಕೋಬೇಕು, ಅಷ್ಟೇ ಅಲ್ಲದೆ ಟಿಪ್ಸ್ ಹೌ ಟು ರೈಟ್ ಇನ್ ದ ಎಕ್ಸಾಮ್ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ಮತ್ತು 1 ಮಾರ್ಕ್ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ 1 ಮಾರ್ಕ್ ಕ್ವಶನ್ ವಿತ್ ಆನ್ಸರ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ವಾಚ್ ಮಾಡಿದ್ರೆ ನೀವು ಜಸ್ಟ್ ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಆರಾಮ್ಸೆ ಮಾಡ್ತೀರ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಬೇಸಿಕ್ ಸರ್ವೇಯಿಂಗ್ ಫಸ್ಟ್ ನಿಮ್ಮ ಸಿಲೆಬಸ್ನಲ್ಲಿ ಕೊಟ್ಟಂತಹ ಸಿಲೆಬಸ್ ಪ್ರಕಾರ ಯಾವ್ಯಾವ COSಗೆ ಭಾಳ ಇಂಪಾರ್ಟೆಂಟ್ ವೇಟೇಜ್ ಇದೆ, ಅಂದರೆ ಜಾಸ್ತಿ ಮಾರ್ಕ್ಸ್ ಯಾವ್ಯಾವ ಚಾಪ್ಟ್ರಿಗಿದೆ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಇದು ಬ್ಲೂ ಪ್ರಿಂಟ್ ಇದೆ. ಇದು ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ. ಜಸ್ಟ್ ಪಾಸ್ ಮಾಡ್ಕೋಬೇಕನ್ನೋರು ಏನು ಮಾಡಬೇಕಂದ್ರೆ, ಇಲ್ಲಿ COs ನೋಡಿ, ನೀವು ಸಿಲೆಬಸ್ ನೋಡಿದ್ರೆ ಗೊತ್ತಾಗ್ತೈತಿ. CO1 CO2 CO3 ನೀವು 3 ಚಾಪ್ಟರ್ಸ್ 3 ಯೂನಿಟ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ಸೊ ಇವು 3 ಯೂನಿಟ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಿ. ಸೊ ಟೋಟಲ್ ಮಾರ್ಕ್ಸು ಕೊಟ್ಟಿದ್ದಾರಲ್ಲಿ. ಸೊ ಇಷ್ಟು ನೀವು 3 ಮಾಡ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಪ್ಲಸ್ ಸ್ಕೋರ್ ಮಾಡಬೇಕನ್ನೋರು ನೀವು ಆಲ್ 5 ಯೂನಿಟ್ಸ ನೀವು ಓದಬೇಕಾಗ್ತೈತಿ. ಆಲ್ 5 ಚಾಪ್ಟರ್ಸ ನೀವು ಓದಬೇಕಾಗ್ತೈತಿ. ಓಕೆ, ಸೊ ಫಸ್ಟ್ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ತಿಳ್ಕೊಡ್ರಿ ಹೆಂಗಿರ್ತೈತೆ ಅಂಥೇಳಿ. ಕ್ವಶನ್ ಪೇಪರ್ ಪ್ಯಾಟರ್ನ 100 ಮಾರ್ಕ್ಸಿಗೆ ನೀವು ಬರೀಬೇಕಾಗ್ತೈತಿ. 3 hours ಎಕ್ಸಾಮ್ ಇರ್ತೈತಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಎಲ್ಲ ಇರ್ತಾವೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ಪಾರ್ಟ್ ಎದಲ್ಲಿ MCQs ಇರ್ತಾವೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತೈತಿ. ಟೋಟಲ್ 20 ಮಾರ್ಕ್ಸ್ದು ಕ್ವಶನ್ಸ್ ಇರ್ತಾವೆ. ಸೊ ಇದ್ರದ್ದು 1 ಮಾರ್ಕ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸದ್ದು ನಾನು ಆನ್ಸರ್ಸ್ ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ ಕೆಳಗಡೆ ನೀವು ನೋಡ್ಬೋದು. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಎನಿ 5 ಬರಿಬೇಕು. ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಎನಿ 5 ಬರಿಬೇಕಾಗ್ತೈತಿ. ಚಾಯ್ಸ್ ಇರ್ತೈತೆ ನಿಮಗೆ. ಪಾರ್ಟ್ ಡಿದಲ್ಲಿ ಸೆಕ್ಷನ್ 1 5 ಮಾರ್ಕ್ಸ್ ಕ್ವಶನ್ಸ್ ಎನಿ 5 ಬರಿಬೇಕು. ನೆಕ್ಸ್ಟ್ ಪಾರ್ಟ್ ಡಿ ಸೆಕ್ಷನ್ 2ದಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಎನಿ 3 ನೀವು ಚೂಸ್ ಮಾಡಿ ಬರಿಬೇಕಾಗತ್ತೆ. ಸೊ ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಅದೇ ರೀತಿ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಇದೆ ಮತ್ತು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ನು ನಿಮಗೆ ಈಗಾಗಲೇ ಸಿಲೆಬಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರು ಶೇರ್ ಮಾಡಿದ್ದಾರೆ. DT ವೆಬ್ಸೈಟ್ನಲ್ಲಿ ನೀವು ಹೋಗಿ ನೋಡ್ಕೊಡ್ರಿ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಫಸ್ಟ್ ಪ್ರಿಂಟ್ ತೊಗೊಳ್ರಿ. ಇದನ್ನು 3 ಮಾಡೆಲ್ ಕ್ವಶನ್ ಪೇಪರ್ದ ಪ್ರಿಂಟ್ ತೊಗೊಳ್ರಿ. ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಇವು 3 ಮಾಡೆಲ್ ಕ್ವಶನ್ ಪೇಪರ್ದು ಪ್ರಿಂಟ್ ತೊಗೊಂಡಾದಮೇಲೆ ಜೆರಾಕ್ಸ್ ಮಾಡಿಸ್ಕೊಂಡು ಇದನ್ನು ಇಟ್ಕೊಂಡೇ ನೀವು ಸ್ಟಡಿ ಮಾಡಬೇಕು ಎಕ್ಸಾಮಿಗೆ. ಓಕೆ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಫಸ್ಟ್ ಡೌನ್ಲೋಡ್ ದೀಸ್ 3 ಮಾಡೆಲ್ ಕ್ವಶನ್ ಪೇಪರ್. ಪ್ರಿಂಟ್ ತೊಗೊಂಡು ಅದನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗ್ತೈತಿ. ಮೊಬೈಲ್ನಲ್ಲಿನೇ ಸರಿಯಾಗಿ ಗೊತ್ತಾಗಂಗಿಲ್ಲ. ಓಕೆ, ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಯಾವುದು, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇರುವಂತಹ 1 ಮಾರ್ಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQದು ಕ್ವಶನ್ ಆನ್ಸರ್. ಮಾಡೆಲ್ ಕ್ವಶನ್ ಪೇಪರ್ 1, 2, 3 3 ಕ್ವಶನ್ ಪೇಪರ್ದು 1 ಮಾರ್ಕ್ ಕ್ವಶನ್ದು ಆನ್ಸರ್ ನಿಮಗೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ತೋರಿಸ್ತೀನಿ ನೋಡಲೇ. ಓಕೆ, ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ 1 ಮಾರ್ಕ್ ಕ್ವಶನ್ MCQsದು ಕ್ವಶನ್ ವಿತ್ ಆನ್ಸರ್ ಇದೆ. ಇಲ್ಲಿ ನಿಮ್ಮ ರೆಫರೆನ್ಸಿಗೆ ನೀವು ಇದನ್ನು ನೋಡ್ಕೋಬಹುದು ಫಾರ್ ಎಕ್ಸಾಮ್ ಪ್ರಿಪ್ರೇಷನ್. ಅದೇ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್ ಇದೆ. ಸೊ ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿನೇ ಚೆಕ್ ಮಾಡ್ಕೊಡಿದ್ದನ್ನು. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 2ದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಇದು ಮಾಡೆಲ್ ಕ್ವಶನ್ ಪೇಪರ್ 2. ಇದು ಮಾಡೆಲ್ ಕ್ವಶನ್ ಪೇಪರ್ 2ದು MCQs ವಿತ್ ಆನ್ಸರ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್. ಸೊ ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡಿರೋದ ಬೇಕಂದರೆ ನಿಮ್ಮ ರೆಫರೆನ್ಸಿಗೆ. ಓಕೆ, ನೆಕ್ಸ್ಟ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ದು 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಶೇರ್ ಮಾಡಿದ್ದೀನಿ. ಇಲ್ಲಿ ಚೆಕ್ ಮಾಡಿಕೊಡ್ರಿ. ನಾನು ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್ ಇದೆ. ಓಕೆ, ನೆಕ್ಸ್ಟ್ ನಾನು 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಯೂನಿಟ್ ವೈಸ್, ಟಾಪಿಕ್ ವೈಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಏನೆಲ್ಲ ಕೇಳಿದ್ದಾರೆ ಅಂತಂತ ಹೇಳಿ ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ
ಜಸ್ಟ್ ನೀವು ಇದನ್ನು ನೋಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಭಾಳ ಈಸಿ ಆಗ್ತೈತಿ. ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಈಸಿ ಆಗ್ತೈತಿ. ಇದು ನೋಡ್ಕೊಡ್ರಿ. 3 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಬಂದಾವೆ ಯೂನಿಟ್ 1ದಲ್ಲಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಕಂಪಾಸ್ ಸರ್ವೇಯಿಂಗ್ದಲ್ಲಿ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವಶನ್ಸ್. ಅದೇ ರೀತಿ ಯೂನಿಟ್ 3ದಲ್ಲಿ ಲೇಬಲಿಂಗ್ದಲ್ಲಿ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್. ಯೂನಿಟ್ 4 ಕೌಂಟರಿಂಗ್ದಲ್ಲಿ 2, 3, 5 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಯೂನಿಟ್ 5 ಪ್ಲೇನ್ ಟೇಬಲ್ ಸರ್ವೇಯಿಂಗ್ ಆ್ಯಂಡ್ ಮಾಡರ್ನ್ ಸರ್ವೆ ಇನ್ಸ್ಟ್ರೂಮೆಂಟ್ಸ್ದಲ್ಲಿ 2 ಮಾರ್ಕ್, 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ಇವು 2, 3, 5 ಮಾರ್ಕ್ಸ್ ನಾನು ಯಾಕೆ ಲಿಸ್ಟ್ ಮಾಡಿದೆ ಅಂದರೆ ಇವನು ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತೈತಿ. ಇವನಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಆರಾಮ್ಸೆ ಪಾಸ್ ಆಗ್ತಾರಂತ ನಾನು ಹೇಳ್ಬೋದು. ಪಾಸ್ ಮಾಡ್ಕೊಳ್ಳಿಕ್ಕೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಯೂನಿಟ್ ಪಾಸ್ ಮಾಡ್ಕೋಬೇಕಂದ್ರೆ ಯೂನಿಟ್ 1 2, 3 ಇವು 3 ಯೂನಿಟ್ದಲ್ಲಿ ಬರುವಂತಹ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ದು ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೊಡಿ. ಎಲ್ಲ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಡಿ. ಇಷ್ಟು ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀವಿ. ಪಾಸ್ ಅಷ್ಟಲ್ಲದೆ ನೀವು ಸ್ಕೋರು ಮಾಡ್ಬೋದು. ಸೊ ಇನ್ನು 100% ಮೋರ್ ದೆನ್ 80 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಂದ್ರೆ ಆಲ್ ಯೂನಿಟ್ಸ್ದಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ನು ಪ್ರಾಕ್ಟೀಸ್ ಮಾಡಿರಿ. ಪ್ಲಸ್ 10 ಮಾರ್ಕ್ಸ್ ಕ್ವಶನ್ಸ್ ನೀವು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಯಾವುದು ಕೊಟ್ಟಿದಾರಲ್ಲ ವಿತ್ ಪ್ರಾಬ್ಲಮ್ಸ್ ಇದಲ್ಲ ಅವನ್ನೆಲ್ಲನೂ ಸಾಲ್ವ್ ಮಾಡಿರಿ. 10 ಮಾರ್ಕ್ಸ್ ಕ್ವಶನ್ಸ್ ವಿಲ್ ಫೆಚ್ ಯು ಮೋರ್ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸ್ ಸಿಗ್ತೈತೆ ನಿಮಗೆ. ಸೊ 10 ಮಾರ್ಕ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿಲ್ಲ, ನೀವು ಜಸ್ಟ್ ಕ್ವಶನ್ ಪೇಪರೇ ರೆಫರ್ ಮಾಡಿರಿ, ಮಾಡೆಲ್ ಕ್ವಶನ್ ಪೇಪರ್. ಅದರಲ್ಲಿ ಕೇಳಿರುವಂಥ ಎಲ್ಲ 10 ಮಾರ್ಕ್ಸ್ ಕ್ವಶನ್ಸ್ನು ಪ್ರಾಕ್ಟೀಸ್ ಮಾಡಿರಿ, ಸಾಲ್ವ್ ಮಾಡಿರಿ. ಸೊ ಅದು ಮಾಡಿದರೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಮೋರ್ ದೆನ್ 80 ಮಾರ್ಕ್ಸ್ನು ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಬೇರೆ ಏನೂ ಓದೋದು ಬೇಕಾಗಿಲ್ಲ. ಜಸ್ಟ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲದೆ ಮ್ಯಾಕ್ಸಿಮಮ್ನು ಸ್ಕೋರ್ ಮಾಡ್ತೀರಿ. ಇದ್ರ ಜೊತೆಗೆ ಟಿಪ್ಸು ಇಲ್ಲಿ ನಾನು ಜಸ್ಟ್ ನಿಮಗೆ ಲಿಸ್ಟ್ ಮಾಡಿದ್ದೀನಿ. ಟಿಪ್ಸ್ ಬೇಕಂದರೆ ನೋಡ್ಕೊಡಿಲ್ಲಿ. ಫಸ್ಟ್ ಸ್ಟಡಿ ರಿಪೀಟೆಡ್ ಕ್ವಶನ್ಸ್. ಫಸ್ಟ್ ಅಂದರೆ ರಿಪೀಟೆಡ್ ಕ್ವಶನ್ಸ್ ಯಾವುದಾದಿದ್ದರೆ ಸ್ಟಡಿ ಮಾಡಿರಿ, ಅದನ್ನು ಫಸ್ಟ್ ಸ್ಟಡಿ ಮಾಡಿರಿ. ಹೈಲಿ ಇಂಪಾರ್ಟೆಂಟ್ ಫಾರ್ ಫೈನಲ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಪ್ರಾಕ್ಟೀಸ್ ಚೈನ್ ಸರ್ವೇಯಿಂಗ್, ಕಂಪಾಸ್ ಸರ್ವೇಯಿಂಗ್, ಲೇಬಲಿಂಗ್, ಕೌಂಟರಿಂಗ್ ಡಯಾಗ್ರಾಮ್ಸ್ ರೆಗ್ಯುಲರ್ಲಿ. Learn all surveying instrument names, functions and applications properly. Prepare definitions and differences for 2 and 3 marks. So 2 and 3 ಮಾರ್ಕ್ಸ್ಗೆ ಡೆಫಿನಿಷನ್ಸ್ ಕೇಳ್ತಾರೆ, ಇಲ್ಲಾಂದರೆ ನೀವು ಡಿಫ್ರೆನ್ಸಸ್ ಇವೆರಡು ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಕ್ಟೀಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸ್ಕೋರ್ ಮಾಡಬೇಕನ್ನೋರು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ಡ್ ಸ್ಕೆಚಸ್. ನೀವು ಏನೇ ಡಯಾಗ್ರಾಮ್ ಹಾಕಿದ್ರು ಲೇಬ್ಲಿಂಗ್ ಮಾಡಬೇಕು. ನೆಕ್ಸ್ಟ್ 5 and 10 ಮಾರ್ಕ್ಸಿಗೆ ಪಕ್ಕಾ ನೀವು ಡಯಾಗ್ರಾಮ್ ತೆಗೆದೇ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ಅದು ಮಾಡಿದರೆ, ಆ ರೀತಿ ಮಾಡಿದರೆ ನೀವು ಸ್ಕೋರ್ ಮಾಡ್ಬೋದು. ಓಕೆ, ರಿವೈಸ್ ಕೌಂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಥರೋಲಿ. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನೀವು ಸರಿಯಾಗಿ ರಿವಿಷನ್ ಮಾಡಿಕೊಡಿ. ದೆನ್ ಪ್ರಾಕ್ಟೀಸ್ ಫೀಲ್ಡ್ ಬುಕ್ ಎಂಟ್ರೀಸ್ ಆ್ಯಂಡ್ ರೆಡ್ಯೂಸ್ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಕೇರ್ಫುಲಿ. ಸಾಲ್ವ್ ಆಲ್ ಅವೈಲಬಲ್ ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಫೋರ್ ಎಕ್ಸಾಮಿನೇಷನ್. ಸೊ ಅದಕ್ಕೆ ಹೇಳೋದು 3 ಮಾಡೆಲ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದರೆ 100% ಮಾರ್ಕ್ಸ್ ತೆಗಿಬೋದು. ಓಕೆ, ನೆಕ್ಸ್ಟ್ ರೈಟ್ ಆನ್ಸರ್ಸ್ ನೀಟ್ಲಿ ವಿತ್ ಪ್ರಾಪರ್ ಸ್ಟೆಪ್ಸ್ ಆ್ಯಂಡ್ ಯೂನಿಟ್ಸ್ ಡಯಾಗ್ರಾಮ್ಸ್. ಸೊ ನೀಟಾಗಿ ಬರಿಬೇಕು. ಇಷ್ಟು ಮಾಡಿದರೆ ನೀವು ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಮಾಡ್ತೀರಿ ಅಂತ ನಾನು ಹೇಳ್ತಾ, ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ. ಚೆನ್ನಾಗಿ ಓದ್ಕೊಳ್ರಿ, ಇನ್ನೂ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆಯ ಮಾರ್ಕ್ಸ್ ತೊಗೊಳ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.